ಆಮೇಲೆ ಇನ್ನೊಂದು ಈಗ ನಾವು ತಯಾರು ಮಾಡ್ತಾ ಇರೋದು ನೋಡಿ, KPSC ಶಾಲೆಗಳು ಈಗ ದೊಡ್ಡ ಮಟ್ಟದಲ್ಲಿ ಬಂದಿವೆ. ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಇದ್ರೂ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಇಂಗ್ಲಿಷ್ ಮಾಧ್ಯಮ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ. ಈಗ ಅಲ್ಲಿಯ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಇಂಗ್ಲಿಷ್ ಕಲಿಕೆ ಹೇಗಿದೆ ನೋಡಿ. ಇವಾಗ 1990ರ ನಂತರ ಜಾಗತೀಕರಣದ ಸಂದರ್ಭದಲ್ಲಿ ಇಂಗ್ಲಿಷ್ ಒಂದು ಅನಿವಾರ್ಯವಾದ ಭಾಷೆಯಾಗಿ ಬಂದಿದೆ. ಆದ್ದರಿಂದ ರಾಜ್ಯ ಶಿಕ್ಷಣ ನೀತಿಯ ಶಿಫಾರಸುಗಳಲ್ಲಿ 1ರಿಂದ ಕನಿಷ್ಠ 5ನೇ ತರಗತಿಗೆ ಅಥವಾ 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಹೇಳಬೇಕು. 1ನೇ ಕ್ಲಾಸಿಂದಲೇ ಇಂಗ್ಲೀಷ್ ಹೇಳಿಕೊಡಬೇಕು, ಚೆನ್ನಾಗಿ ಹೇಳಿಕೊಡಬೇಕು ಅಂತಿದೆ. ತುಂಬ ಆರೋಗ್ಯಕರವಾದಂಥ ಒಂದು ಶಿಫಾರಸು ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕಂದರೆ ಇಂಗ್ಲೀಷನ್ನು ನಿರಾಕರಿಸಿ ಕನ್ನಡವನ್ನು ಕಲಿಯುವುದಾಗಲಿ, ಕನ್ನಡವನ್ನು ನಿರಾಕರಿಸಿ ಇಂಗ್ಲೀಷನ್ನು ಕಲಿಯುವಾಗಲಿ ಒಂದು ಒಳ್ಳೆಯ ಮಾದರಿ ಅಲ್ಲ ಅದು. ಆದರೆ ಈಗ ನಾವು ಇಂಗ್ಲೀಷನ್ನು ಹೇಳಿಕೊಡುವಾಗ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿತಾರೆ. ಅವರ ಇಂಗ್ಲೀಷು ಅವರು ಒಂದು 10ನೇ ಕ್ಲಾಸ್ ಆಗಿ ಅಥವಾ ಡಿಗ್ರಿಗೆ ಬಂದಾಗ ಅವರ ಇಂಗ್ಲೀಷ್ ಯಾವ ಮಟ್ಟದಲ್ಲಿರ್ತದೆ, ಆ ಇಂಗ್ಲೀಷನ್ನೇ ಮಾತೃಭಾಷೆಯಾಗುಳ್ಳ ಜನಗಳ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಸಮರ್ಥವಾಗಿರ್ತದ. ಯಾಕಂದರೆ ಇನ್ನೊಂದು 10 ವರ್ಷದಲ್ಲಿ ಮಾರುಕಟ್ಟೆಗಳು ಇನ್ನೂ ವಿಸ್ತಾರವಾಗಿದೆ. ಈಗ ಬೆಂಗಳೂರು ಈಗಾಗಲೇ ಸಿಲಿಕಾನ್ ಸಿಟಿಯಾಗಿ ಬೆಳೆದಿದೆ. ಇಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರು ಮತ್ತು ಬೇರೆ ಭಾಷೆಯವರು ಜಾಸ್ತಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆಧುನಿಕ ಬೆಳವಣಿಗೆಗೆ ಅನುಗುಣವಾದಂಥ ಒಂದು ಇಂಗ್ಲೀಷನ್ನು ಹೇಳಿಕೊಡುವುದಕ್ಕೆ ನಮ್ಮ ಶಾಲೆಗಳು ತಯಾರಾಗಿವೆಯೋ? ಇಂಗ್ಲೀಷ್ ಮಾಧ್ಯಮ ಹೇಳಿಸಲ್ಲ. ನಮ್ಮ ಈಗ ನೋಡಿ, ಇನ್ನೊಂದು ಸರಳವಾದ್ದು, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದುವ ಮಕ್ಕಳ ಹೋಮ್ವರ್ಕ್, ಮನೆ ಕೆಲಸವನ್ನು ಪೇರೆಂಟ್ಸ್ ಮಾಡ್ತಾರೆ. ಇಂಗ್ಲೀಷ್ ಶಾಲೆಗಳದ್ದು ಯಾರು ಮಾಡ್ತಾರೆ? ಅಥವಾ KPS ಶಾಲೆಗಳಲ್ಲಿ ಬಡ ಮಕ್ಕಳು KPS ಶಾಲೆಗಳಿಗೆ ಹೋದಾಗ ಅವರು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿದ್ದರೆ ಆ ಇಂಗ್ಲೀಷ್ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಇಂಗ್ಲೀಷೇ ಗೊತ್ತಿಲ್ಲದ ಪೇರೆಂಟ್ಸ್ಗಳು, ನಿಮಗೆ ಆಶ್ಚರ್ಯ ಆಗ್ಬೋದು, ಮಂಡ್ಯದ ಹತ್ರ ಒಂದು ಬೋರ್ಡ್ ಇದೆ, ಇಲ್ಲಿ ಪೋಷಕರಿಗೆ ಇಂಗ್ಲೀಷ್ ಹೇಳಿಕೊಡಲಾಗುವುದು ಅಂತ. ಮಕ್ಕಳಿಗೆ ಹೋಮ್ವರ್ಕ್ ಆಗಬೇಕಾದ್ರೆ ಪೋಷಕರು ಇಂಗ್ಲೀಷ್ ಕಲಿಬೇಕು ಎಂಬಲ್ಲಿವರೆಗೆ ಈಗ ಸಮಾಜ ಬಂದಿದೆ. ಇಂಥ ಸಂದರ್ಭದಲ್ಲಿ KPS ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕೆ ಹೇಗಿದೆ ಎಂಬುದರ ಕುರಿತೊಂದು ವರದಿ ನಿಮಗೆ ಗೊತ್ತಿದೆ. GS ಶಿವರುದ್ರಪ್ಪನವರ ಮಗ GS ಜಯದೇವ್, ಕೃಷ್ಣಮೂರ್ತಿ ಹನೂರ್ ಅವರು ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಶಿಕ್ಷಣ ಕ್ಷೇತ್ರ ಒಂದು ಭಾಷೆಯನ್ನು ಉಳಿಸುವುದರಲ್ಲಿ ಭಾಳ ಮುಖ್ಯವಾದದ್ದರಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ತನ್ನ ಜವಾಬ್ದಾರಿ ಅಂತ ಭಾವಿಸಿಕೊಂಡು 4 ವರದಿಗಳನ್ನು ತಯಾರು ಮಾಡ್ತದೆ. ಒಂದನ್ನು ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೇವೆ. ಶತಮಾನ ಕಂಡ ಶಾಲೆಗಳದ್ದು ಬೈಂಡ್ ಆಗ್ತಾ ಇದೆ, ಎಲ್ಲ ಓದಿಗಿದೆ, ಎಲ್ಲ ಆಗಿದೆ. ಆಮೇಲೆ SSLCಯಲ್ಲಿ ಫೈಲ್ ಆಗೋದು ಇದೇ 19ನೇ ತಾರೀಕಿಗೆ ಅಂತಿಮ ಆಗ್ತದೆ. ಮಾರ್ಚ್ ಮೊದಲ ವಾರದಷ್ಟೊತ್ತಿಗೆ ಇಂಗ್ಲೀಷ್ ಕಲಿಕೆ ಅಂದರೆ KPS ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕೆ ಹೇಗಿದೆ, ಅದರಲ್ಲಿಯೂ ಕನ್ನಡ ಮೇಷ್ಟ್ರುಗಳು ಕನ್ನಡ ಮಕ್ಕಳು ಇಲ್ಲದಿದ್ದಾಗ ಕನ್ನಡ ಮೇಷ್ಟ್ರುಗಳಿಗೆ ಕೆಲಸ ಇಲ್ಲ. ಆಗ ಒಂದು 3-4 ವಾರದ ತಯಾರಿ ಮಾಡಿ ಅವರಿಗೆ ಇಂಗ್ಲೀಷ್ ಹೇಳಿಕೊಡೋದನ್ನು ಮಾಡಿಕೊಡ್ತಿದ್ದಾರೆ. ಅಂದರೆ ನಾವು ಕನ್ನಡ ಹೇಳಿಕೊಡುವ ಕ್ರಮವೇ ಒಂದು 50 ವರ್ಷ ಹಿಂದೆ ಇದೆ. ಆ ಕನ್ನಡ ಮೇಷ್ಟ್ರುಗಳು ಇಂಗ್ಲೀಷ್ ಹೇಳಿಕೊಟ್ಟಾಗ ಆ ಇಂಗ್ಲೀಷ್ ಹೇಗಿರ್ತದೆ ಎಂಬುದರ ಒಂದು ಇವ್ಯಾಲ್ಯೂಯೇಷನ್ ಮಾಡಿ ಸರ್ಕಾರಕ್ಕೆ ಈಗಲೇ ನಾವು ವರದಿ ಕೊಟ್ಟರೆ ಗುಣಾತ್ಮಕವಾದ ಶಿಕ್ಷಣವನ್ನು ಮಕ್ಕಳಿಗೆ ತಗೊಳ್ಬೋದು. 10 ವರ್ಷ ಆದ ಮೇಲೆ ವರದಿ ತಯಾರು ಮಾಡಿ ಅಷ್ಟು ಪ್ರಯೋಜನ ಇಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಡ್ಯಾಮೇಜ್ ಇಸ್ ಡನ್ ಅಂತ ಹೇಳ್ತೀವಲ್ಲ, ಆ ಥರ ಆಗ್ತದೆ. ಹೀಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಭಾಳ ಗಂಭೀರವಾದ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾವೆ. ಕೊನೆ ಹಂತದಲ್ಲಿ ಇದೆ.